ಏನು ರಾಜೀವ್ ಗೌಡ್ರು ಆಯುಕ್ತರನ್ನ ಏನು ಸ್ವಲ್ಪ ಬೈದಿದ್ದಾರೋ, ಆಮೇಲೆ ಅದ್ರ ಜೊತೆ ಏನು ಪೌರ ಕಾರ್ಮಿಕರಿಗೆ ಬೈದಿದ್ದಾರೋ, ಇದನ್ನು ನಾವು ಖಂಡನೆ ಮಾಡ್ತೀವಿ. ಯಾಕಂದರೆ ಒಬ್ಬ ವಿದ್ಯಾವಂತನಾಗಿ ಅಯ್ಯಪ್ಪ ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಅವರು ಏನು ಕೆಲಸ ಮಾಡಬೇಕೋ ಅದು ಮಾಡ್ತಾರೆ. ಅದು ಬಿಟ್ಟು ಇಂತಹ ಒಂದು ಹೇಳಿಕೆಗಳು ಹೇಳೋದು ಮತ್ತು ಧಮಕಿಗಳಾಗೋದು, ಇದು ಕಾಂಗ್ರೆಸ್ ಬೈಯೋದು, ಇದು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಯಾಗಿ ಇದು ಒಂದು ಕೆಟ್ಟ ಸಂದೇಶ ಕೊಡುತ್ತೆ ಅಂತ. ಏನು ಅಧಿಕಾರದಲ್ಲಿದ್ದಾರೆ, ನಮ್ಮ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದ್ದಾರೆ ಅಂತ ಏನಾದ್ರೂ ಮಾಡ್ಬೋದು ಅಂತ ಏನೋ ಒಂದು ಅಹಂ ಮತ್ತು ಇದು ಆಗಿದೆಯೋ ಅದು ಖಂಡನೆ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಂಶೋದಯ ಆಸ್ಪತ್ರೆಯಲ್ಲಿ 24/7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 91410665. ಅದೇ ಹೇಳೋದು, ಈ ಬ್ಯಾನರ್ಗಳ ವಿಚಾರದಲ್ಲಿ ಮಾಲೂರಲ್ಲಿ ಮತ್ತು ಈ ಸಿದ್ಲಘಟ್ಟಲ್ಲಿ ಏನಾಗಿದೆಯೋ ಅದ್ರ ಜೊತೆ ಇನ್ನೂ ಒಂದು ದೊಡ್ಡ ಹಂತದಲ್ಲಿ ಏನು ಬೆಳ್ಳಾರಿಯಲ್ಲಿ ಆಗಿದೆಯೋ, ಇದು ಏನೋ ಒಂದು ಸೂಚನೆ ಕೊಡ್ತಾ ಇದೆ. ಏನೋ ಒಂದು ರಾಜ್ಯ ಸರ್ಕಾರ ಹೆಂಗೆ ಆಡಳಿತ ಮಾಡ್ತಾ ಇದೆ, ಇದನ್ನು ನಾವು ಖಂಡನೆ ಮಾಡ್ತೀವಿ. ಕಂಟ್ರೋಲಲ್ಲಿ ಇಟ್ಕೋಬೇಕಾದ್ರೆ ಜವಾಬ್ದಾರಿ ಅದು ಸರ್ಕಾರದ್ದು. ಅದು ಹೋಮ್ ಡಿಪಾರ್ಟ್ಮೆಂಟ್ ಆದರೂ ಆಗಲಿ, ಅಲ್ಲಿ ಉಸ್ತುವಾರಿ ಮಂತ್ರಿಗಳಾದ್ರೂ ಎಸ್ ಪಿಗಳಾದ್ರೂ ಆಗಲಿ, ಅದನ್ನು ಕರೆಕ್ಟಾಗಿ ಜವಾಬ್ದಾರಿಯಾಗಿ ನಡೆಸ್ಕೊಳ್ಬೇಕಾಗಿರೋದು ಅವರು. ಅದು ಬಿಟ್ಟು ಏನು ಅಧಿಕಾರದಲ್ಲಿದ್ದೀವಿ ನಾವು, ಕಾಂಗ್ರೆಸ್ ಅವರು ಏನು ಮಾಡಿದ್ರೂ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ ಅವರು ಹೋಗ್ತಾ ಇದ್ದಾರೆ. ಇದನ್ನು ನಿಜವಾಗ್ಲೂ ಇದು ಖಂಡನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೊಟೆಸ್ಟು ಬರೀ ಸಿದ್ಲಘಟ್ಟನಲ್ಲಿ, ಚಿಕ್ಕಬಳ್ಳಾಪುರ, ನಮ್ಮ ಚಿಂತಾಮಣಿಯಲ್ಲೂ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಹೆಣ್ಣು ಮಗುಗೆ ಹಂಗೆ ಮಾತಾಡೋದು ಮತ್ತು ಹಂಗೆ ಧಮಕಿ ಕೊಡೋದು ಒಳ್ಳೆಯದಲ್ಲ. ಏನು ನಮ್ಮ ಸಿದ್ಲಘಟ್ಟ ಶಾಸಕರು ರವಿಯಣ್ಣ ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ ನಾನು ಇವಾಗ, ಯಾಕಂದರೆ ಈ ಕಾರ್ಯಕ್ರಮದಲ್ಲಿ. ಅದ್ರ ಜೊತೆ ಚಿಂತಾಮಣಿಯಲ್ಲಿ ನಮ್ಮ JK ಕೃಷ್ಣಾರೆಡ್ಡಿ ಅವ್ರನ್ನೂ ಮಾತಾಡ್ತೀನಿ. ಇದು ಹೆಂಗೆ ಅವ್ರನ್ನ ಇಂತಹ ಒಂದು ವ್ಯವಸ್ಥೆಯನ್ನು ಹೆಂಗೆ ತಡೆಗಟ್ಟಬೇಕು ಅಂತ ಅವ್ರಿಗೂ ಒಂದು ಮಾಹಿತಿ ತೊಗೊಂಡು ಅವ್ರು ಏನು ಹೇಳ್ತಾರೋ ಅದನ್ನು ನೋಡಿಕೊಂಡು ಹಂಗೆ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಅನುಮತಿ ಮಾತ್ರ ಇವಾಗ ಮಾಲೂರಲ್ಲಿ ಒಂದು ಅನುಮತಿ ತೊಗೊಂಡು ಅಲ್ಲೂ ಒಂದು ಹೆಚ್ಚು ಕಡಿಮೆ ಆಗಿದೆ ಮೊನ್ನೆ, ಕರೆಕ್ಟ್ ಅಲ್ಲ? ಅಲ್ಲೂ ಗಲಾಟೆಗಳಾಗಿದೆ. ಇದು ಬರೀ ರೂಲಿಂಗ್ ಪಾರ್ಟಿಗೆ ಮಾತ್ರ ಇದು ಅನ್ವಯಿಸಲ್ಲ, ಅಪೋಸಿಷನ್ ಪಾರ್ಟೀಸಲ್ಲಿ ಮಾತ್ರ ಅನ್ವಯಿಸುತ್ತೆ. ಇದು ಯಾಕೆ? ಇದು ರೂಲ್ಸ್ ಅಂದರೆ ರೂಲ್ಸ್ ಎಲ್ಲರಿಗೂ ಒಂದೇ, ಸಾರ್ವಜನಿಕರಿಗೂ ಒಂದೇ, ರೂಲಿಂಗ್ ಪಾರ್ಟಿಗೂ ಒಂದೇ, ಅಪೋಸಿಷನ್ಸ್ಗೂ ಒಂದೇ. ಇದು ನಮ್ಮ ಗೌರ್ಮೆಂಟ್ ಅಫಿಷಿಯಲ್ಸು ಅವ್ರ ಮೇಲೆ ಏನು ಒತ್ತಡ ತರ್ತಾ ಇದ್ದಾರೋ ರೂಲಿಂಗ್ ಪಾರ್ಟಿಯವರು, ಇದನ್ನು ಕಡಿಮೆ ಮಾಡಬೇಕು ಅಂತ, ಕಡಿಮೆ ಮಾಡಿ ಮತ್ತು ಅದನ್ನು ಹೆಂಗೆ ನಿಭಾಯಿಸ್ಕೊಂಡು ಹೋಗಬೇಕು. ಇವಾಗ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಓದಿ ಎಕ್ಸಾಮ್ ಬರೆದು ಬಂದು ಕೂತ್ಕೊಂಡ ಮೇಲೆ ಎಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಅದು ಗೊತ್ತಿರುತ್ತೆ. ರೂಲಿಂಗ್ ಪಾರ್ಟಿಗೆ ಒಂದು ರೂಲ್ಸ್ ಮಾಡಿ ಅಪೋಸಿಷನ್ಗೆ ಒಂದು ಪಾರ್ಟಿ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.